ಹೆಸರು ನಂದಿನಿ ಅಂತ. ನಾನು 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಆರ್ಡರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ಕಾಲ್ ಬರಲ್ಲ. ವಾಟ್ಸಪ್ ಮಾಡಿ. ಒಳಗಡೆ ಹಾಕೋದು ಅದು ಯಾವುದು ಇಷ್ಟ ಹಾಕಲ್ಲ. ದಿವಸಕ್ಕೆ ಈ ತಲೆ ಎಲ್ಲ ನೆವೆ ಸ್ಟಾರ್ಟ್ ಆಯಿತು. ಚೂರು ನೀರು ಮಿಕ್ಸ್ ಮಾಡ್ತೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಏನೇನಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ವಾಕಿಂಗ್ ಹೊಟ್ಟು ಬಂದೆ. ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ನಂದು ಆರೋಗ್ಯ ಪೌಡರ್ ತೊಗೊಂಡೆ. ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲ, ಮೊಬೈಲ್ ಚಾರ್ಜ್ ಇರಲಿಲ್ಲ. ಈಗಲೂ ಅಷ್ಟೇ 17% ಇದೆ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಪೌಡರ್ ತೊಗೊಳ್ಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರಿಗೆ ಬಿಸಿನೀರಿಗೆ ಕಲಿಸ್ಕೊಂಡು ಕುಡಿದು ವಾಕಿಂಗ್ ಹೊಟ್ಟು ಬಂದೆ. ಸ್ವಲ್ಪ ಬಿಸಿಲಿದೆ ಇವತ್ತು. ನೆನ್ನೆ ಎಲ್ಲ ತುಂಬ ಮೋಡ ಇತ್ತು, ವಾಕಿಂಗ್ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಎದ್ದಾಳೋದು ನೋಡೋದು ಹಾಗೆ ಮನೇಲಿ ಅದು ಇದು ಮಾಡ್ಕೊಂಡಿರೋದು ಅಂತ. ಇವತ್ತು ಏನಾದರೂ ಆಗಲಿ ಅಂತ ಹೋದೆ. ಸ್ವಲ್ಪ ಬಿಸಿಲು ಥರ ಇತ್ತು. ಆಮೇಲೆ ಇವತ್ತೆಲ್ಲ ಹತ್ರದಿಂದ ತೋರಿಸ್ತೀನಿ. ಇವತ್ತೆಲ್ಲ ರಾಗಿ, ಆಮೇಲೆ ಬಾರ್ಲಿ, ರಾಗಿ ಪೌಡರು, ನಂದು ಅಂಬ್ಲಿ ಪೌಡರ್ ಮಾಡ್ತೀನಲ್ಲ ಅದು, ಮತ್ತು ಬಾರ್ಲಿ ಪೌಡರು ಎರಡು ಮಿಕ್ಸ್ ಮಾಡಿ. ಎಲ್ಲರೂ ಕೇಳ್ತೀರ ಕುಕ್ಕರಲ್ಲಿ ಮಾಡಬೇಕಂತ. ಇಲ್ಲಪ್ಪ, ನಾನು ತೊಳೆದಿಟ್ಟಿರ್ತೀನಲ್ಲ, ಕೈಗೆ ಸಿಗುತ್ತೆ ಹಾಗೆ ಅಂತ ಹೇಳಿ ಕುಕ್ಕರಲ್ಲಿ ಮಾಡೋದು. ಸುಮ್ಮನೆ ಕುದಿ ಬರ್ಸೋದಷ್ಟೇ ಇದು. ಕುದಿಸೋದೆಲ್ಲ ಏನೂ ಬೇಡ. ಇದೊಂಚೂರು ನೋಡಿ, ಇವಾಗ ನೊರೆ ಥರ ಇದೆ. ಒಂದು ಸ್ವಲ್ಪ ಕುದಿ ಬಂದರೆ ಆಯಿತು. ಉಕ್ಕೋಗುತ್ತೆ, ನೋಡ್ಕೊಳ್ತಾ ಇರಬೇಕು. ನಾನು ಉಪ್ಪು ಹಾಕಲ್ಲ, ಹಾಗೇ ಕುದಿಸ್ತಾ ಇದ್ದೀನಿ. ಎರಡೂ ಮಿಕ್ಸ್ ಮಾಡಿದ್ದೀನಿ ನೋಡಿ. ನೆನೆ ಪ್ಯಾಕ್ ಮಾಡಿದ್ದು ಇದು ಬಾರ್ಲಿ, ಇದು ರಾಗಿ ಅಂಬ್ಲಿದ್ದು. ಮಿಕ್ಕಿತ್ತು ಅಂತ ಅವಳು ಕಾಲು kg ನಾವು ಪ್ಯಾಕ್ ಮಾಡೋದು. ಅದು 1/4 kg ಆಗಲಿಲ್ಲ ಅಂತ ಹೇಳಿ ಮಿಕ್ಕಿದ್ದು ನನಗೆ ಕೊಟ್ಬಿಡ್ತಾಳೆ. ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳಿ ನಮ್ಮ ಹುಡುಗಿಯೇ. ನೋಡಿ, ಇದೊಂದು ಚೂರು ಕುದಿ ಬಂದರೆ ಆಯಿತು. ಮತ್ತು ಇವಾಗ ಏರ್ ಕಲರ್ ವಿಷಯಕ್ಕೆ ಬರ್ತೀನಿ. ನಾನು ತುಂಬ ಏರ್ ಕಲರ್ ಟ್ರೈ ಮಾಡಿದೆ. ನಾನೇ ಈರುಳ್ಳಿ ಸಿಪ್ಪೆ, ಕಲೋಂಜಿ, ಮೆಂತ್ಯ, ತುಂಬ ಜನ 1 ನಿಮಿಷದಲ್ಲಿ ಒಂದೇ ವಾಶು ವರ್ಷಾನ್ಗಟ್ಲೆ ಕಪ್ಪು ಕೂದಲೇ ಬರಲ್ಲ, ಏನೇನೋ ನೋಡಿ ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನಿಜವಾಗ್ಲೂ ಯಾವುದೂ ವರ್ಕೌಟ್ ಆಗಲಿಲ್ಲ ನನಗೆ. ಈರುಳ್ಳಿದೆಲ್ಲ ಸುಮ್ಮನೆ ಟೈಮು ವೇಸ್ಟ್ ಆಯಿತು, ನೀರು ವೇಸ್ಟ್ ಆಯಿತು, ಎಲ್ಲ ವೇಸ್ಟ್ ಆಯಿತು. ಆಮೇಲೆ ನಿಶಾ ಅಂತ ಬರುತ್ತೆ, ಅದು ಕೆಮಿಕಲ್ ಇಲ್ಲ ಅಂದರು. ಸರಿ ಟ್ರೈ ಮಾಡಿ ನೋಡಿ. ಕೆಮಿಕಲ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಮೆಹಂದಿ ಆ ಪೌಡ್ರ್ ಅಷ್ಟೇ. ಆ ಮೆಹಂದಿ ನನಗೆ ಅಂಟೋದೇ ಇಲ್ಲ. ಅಲ್ಲಲ್ಲೇ ಒಂಥರ ಕೆಂಚು ಕೂದಲಾಗೋಗುತ್ತೆ, ಒಂಥರ ಆರೆಂಜ್ ಕಲರು. ನಂಗೆ ಅದು ಇಷ್ಟ ಆಗಲ್ಲ. ಆಮೇಲೆ ಏನು ಮಾಡಿದೆ, ಮೆಹಂದಿನೂ ಬಿಟ್ಟೆ. ತಂದಿರೋದು ಹಾಗೇ ಇದೆ, ಮೆಹಂದಿ, ಬರ್ಗಂಡಿ, ಅದು ಇದೆಲ್ಲ ಹಾಗೇ ಇದೆ. ಕೊನೆಗೆ ನಿಶಾ ಟ್ರೈ ಮಾಡಿದೆ. ನಿಶಾ ಟ್ರೈ ಮಾಡಿದ್ರೆ ಏನಾಯಿತು, ನಿಶಾ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಸುಮ್ಮನೆ ತಲೆಗೆ ಸ್ನಾನ ಮಾಡ್ತೀವಿ, ಶಾಂಪೂ ಅದೆಲ್ಲ ಏನೂ ಹಾಕಲ್ಲ. ನಾಳೆ ಅಲ್ಲ ನಾಡಿದ್ದು ನಾನು ಶಾಂಪೂ ಹಾಕ್ತೀನಿ. ಅವಾಗೇನಾಯ್ತು, 2 ದಿವಸಕ್ಕೆ ಈ ತಲೆ ಎಲ್ಲ ನೆವೆ ಸ್ಟಾರ್ಟ್ ಆಯಿತು. ಹಿಂಗೆ ಕೆರೆದ್ರೆ ಪೌಡ್ರು ಬರೋಕ್ಕೆ ಶುರು ಆಯಿತು. ನಿಶಾ ಯಾಕೋ ಒಂಥರ ಸಮಾಧಾನ ಆಗಲಿಲ್ಲ. ತುಂಬ ನೆವೆ ಸ್ಟಾರ್ಟ್ ಆಗೋಯ್ತು. ನೆವೆ ಸ್ಟಾರ್ಟ್ ಆಗಿ ಪೌಡ್ರು ಸರಿ ಅದು ಬೇಡ ಅಂತ ಬಿಟ್ಬಿಟ್ಟು ಇವಾಗ ನಾನು ಮುಂಚೆಯಿಂದನೂ ಸ್ಟ್ರೀಕ್ಸ್ ಹಚ್ಚುತ್ತಾ ಇದ್ದಿತ್ತು. ಸ್ಟ್ರೀಕ್ಸು ಬರ್ಗಂಡಿ 2 ಪ್ಯಾಕೆಟ್ ಹಾಕ್ತೀನಿ. ಇದು 20 ರೂಪಾಯಿ ಇದು 20 ರೂಪಾಯಿದು 2 ಪ್ಯಾಕೆಟ್ ಹಾಕ್ಕೊಳ್ತೀನಿ. ಇದಕ್ಕೆ ಗಟ್ಟಿ ಅಂತ ಬಂದೆ. ಇವತ್ತು ಹಚ್ಕೊಂಡು ಬಟ್ಟೆ ರಾಶಿ ಅಂದರೆ ರಾಶಿ ಇದೆ. ಇದನ್ನು ಹಚ್ಕೊಳ್ತೀನಿ. ಇದನ್ನು ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಲ್ಲರೂ ಮಿಕ್ಸ್ ಮಾಡೋ ಥರನೇ, ಆದರೂ ಅದು ತೋರಿಸ್ತೀನಿ ನೋಡಿ. ಇನ್ನೊಂದು ಸ್ವಲ್ಪ ತೆಗೆದ್ರೆ ಉಕ್ಕೋಗಿರೋದು. ಉಕ್ಕೋದ್ರೆ ಡಬಲ್ ಕೆಲಸ. ಅದರಷ್ಟು ತಲೆ ನೋವು ಕೆಲಸ ಮತ್ತೊಂದಿಲ್ಲ ನೋಡಿ. ಇದಿಷ್ಟು ಕುದಿ ಬಂತು, ನಾನು ಆಫ್ ಮಾಡಿಕೊಂಡೆ. 2 ಪ್ಯಾಕೆಟ್ ಬರ್ಗಂಡಿ ತೊಗೊಂಡಿದ್ದೀನಿ. ಈ ಥರದ್ದು ಬೌಲ್ ಇಟ್ಟಿದ್ದೀನಿ, ಒಂದು ಪ್ಲಾಸ್ಟಿಕ್ ಬೌಲ್ ಇಟ್ಟಿದ್ದೀನಿ. ವೈಟ್ ಇಟ್ಟಿದ್ದೆ, ಗಲೀಜಾಗಿ ಹೋಗ್ತಾಯಿತ್ತು. ಅದಕ್ಕೋಸ್ಕರ ಈಗ ಬ್ಲ್ಯಾಕ್ ಇಟ್ಟಿದ್ದೀನಿ. ಬ್ಲ್ಯಾಕು ಗೊತ್ತಾಗಲ್ಲ ಅಂತ ಹೇಳಿ 2 ಪ್ಯಾಕೆಟ್ ಹಾಕ್ತೀನಿ ನೋಡಿ. ಇದರೊಳಗಡೆ ಗ್ಲೌಸ್ ಇರುತ್ತೆ. ಒಂದು ಗ್ಲೌಸ್ ಯೂಸ್ ಆಗುತ್ತೆ, ಇನ್ನು ಗ್ಲೌಸ್ಗಳು ತುಂಬ ಇದೆ. ಯಾಕಂದ್ರೆ 1 ಪ್ಯಾಕೆಟದ್ದು ಯೂಸ್ ಆಗುತ್ತೆ. ಮೊದಲು ನಿಜ ಹೇಳ್ತೀನಿ, ಮೊದಲು ಯೂಟ್ಯೂಬ್ಗೆ ಮಾಡೋಕ್ಕಿಂತ ಮುಂಚೆ ಗ್ಲೌಸ್ನ ಸಮೇತ ತೊಳೆದಿಡ್ತಿದ್ದೆ ನಾನು. ಆವಾಗ ನಾನು ಸ್ಟ್ರೀಕ್ಸು ತಂದರೆ, ಯಾಕಂದರೆ ಗ್ಲೌಸು ವೇಸ್ಟ್ ಆಗಬಾರ್ದು ಅಂತ ಹೇಳಿ ತೊಳೆದಿಡ್ತಾಯಿದ್ದೆ. ಇವಾಗ ತೊಳೆದಿಟ್ಟು ಏನು ಮಾಡೋದು, ಇದನ್ನು ಯಾರಿಗೆ ಕೊಡೋದು? ಮೊದಲು ಪಾರ್ಲರ್ವ್ರಿಗೆ ಕೊಟ್ಬಿಡ್ತಾಯಿದ್ದೆ, ವೇಸ್ಟ್ ಆಗುತ್ತಲ್ಲ ಅಂತ ಪಾರ್ಲರ್ವ್ರಿಗೆ ಕೊಡ್ತಾಯಿದ್ದೆ. ಈಗ ಯಾಕೆ ಯಾರು ಕೊಡೋದು, ಅದು ಬೇರೆ ತೊಳೆದಿಡಬೇಕಲ್ಲ ಅಂತ ಹೇಳಿ
ಹಾಗೆ ಬಿಸಾಕ್ತೀನಿ, ಒಂದು ಸಾರಿಗೇ ಬಿಸಾಕ್ತೀನಿ. ಏನು ಮಾಡಿದ್ರು ಅಷ್ಟೇ ಅಲ್ವಾ, ಜಿಪ್ನಿ ಅಂದ್ಕೊಂಬೇಡಿ. ಯಾರಿಗಾದ್ರೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಕೊಡ್ತಾಯಿದ್ದೆ ಅಷ್ಟೇ, ಸುಮ್ಮನೆ ಬಿಸಾಡಬೇಕಲ್ಲ ಅಂತ. ಹೀಗೆ ಬರುತ್ತೆ ಅದು ನೋಡಿ, ಹೀಗೆ ಬರುತ್ತೆ. ನಾನು ಹಚ್ಕೊಳ್ಳೋ ರೀತಿ ತೋರಿಸ್ತಾ ಇರೋದು. ಬೇರೆಯವ್ರು ಯಾವ ರೀತಿ ಹಚ್ಕೊಳ್ತೀರಾ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಒಂದೊಂದು ಸರಿ ಏನು ಅನಿಸುತ್ತೆ, ಬಣ್ಣ 15 ದಿವ್ಸಕ್ಕೊಂದು ಸರಿ 13 ದಿವ್ಸಕ್ಕೊಂದು ಸರಿ ಅಂತೂ ನನಗೆ ಹಚ್ಕೊಳ್ಳೇಬೇಕು. ಯಾಕಂದರೆ ವೀಡಿಯೋ ಮಾಡ್ತೀನಿ, ಅಲ್ಲಲ್ಲಿ ಪ್ರಮೋಷನ್ ವೀಡಿಯೋಗಂತ ಹೋಗ್ತೀನಿ, ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನಾನು ಪ್ರಾಡಕ್ಟ್ ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ, ನಾನು ಇವಾಗ ತುಂಬ ಬರ್ತಾ ಇದೆ, ಆದರೆ ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ. ಆದರೆ ನಂದು ಬಿಸ್ನೆಸ್ ಮಾಡ್ತೀನಲ್ಲ ನಾನು, ಅದು ನನಗೆ ಇವರು ಕರೀತಾರೆ ಮಾತಾಡೋದಕ್ಕೆ, ಆ ಮೀಟಿಂಗು ಈ ಮೀಟಿಂಗು ಅಂತ. ಅಲ್ಲೆಲ್ಲ ಹೋಗ್ತಾ ಇರ್ತೀನಲ್ಲ. ನಂದು ಒಬ್ಬರಿದ್ದಾರೆ, ಇವಾಗ ಇನ್ನೊಬ್ಬರು ಸಿಕ್ಕಿದ್ದಾರೆ. ಅವರು ವಾರಕ್ಕೆ 25 kg, ನಂದು 25-30 ಸೇಲ್ ಆದಂಗೆ, ಅವ್ರಿಗೆ ಸೇಲ್ ಆದಂಗೆ ಪೌಡ್ರ್ ತೊಗೊಂಬಿಡ್ತಾರೆ. ಅವ್ರದ್ದೇ ಬ್ರ್ಯಾಂಡ್ ಹಾಕ್ಕೊಂಡು ಇದು ಮಾಡ್ತಾರೆ. ಬೆಳಗಾಮಲ್ಲಿ ಒಬ್ಬರು ನೋಡಿ, ಈ ಥರ ಫುಲ್ಲು ಹಿಂಡಿ ತಕ್ಕೊಂಬಿಡ್ತೀನಿ. ಇದಕ್ಕೆ ಇವಾಗ ನಾನು ಒಂಚೂರು, ಹೌದೋ ಅಲ್ವೋ ಅಂತ ಒಂಚೂರು ನೀರು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ, ಯಾಕಂದರೆ ನನಗೆ ಬುಡಕ್ಕೆಲ್ಲ ಅಂಟಬೇಕು ನೋಡಿ. ಇಷ್ಟು ನೀರು ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ತೀನಿ. ಆದರೂ ಕೈಗೊಂಚೂರು ಅದು ಕವರ್ದು ಹಿಂಡಿದ್ನಲ್ಲ ನೋಡಿ, ಈ ಥರ ಮಿಕ್ಸ್ ಮಾಡ್ತೀನಿ. ಇದನ್ನು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಬಟ್ಟೆ ನಾನು ವಾಷಿಂಗ್ ಮಿಷಿನ್ ಒಂದು ಮುಕ್ಕಾಲು ಆದಾಗ ವಾಷಿಂಗ್ ಮಿಷಿನ್ಗೆ ಹಾಕೋದು. ಊರಿಗೆ ತೊಗೊಂಡೋಗಿದ್ನಲ್ಲ, ರಾಯಚೂರಿಗೆ ಹೋಗಿತ್ತು, ಎಲ್ಲ ಬಟ್ಟೆಗಳು ಮಡಚಿಲ್ಲ, ಬಟ್ಟೆ ಒಗ್ದು ಬಿಸಿಲಿಗೆ ಒಣಗ್ತಾ ಇರಲಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ಅಂತೇಳಿ ಹಾಕಿ ಇವತ್ತು ಒಣಗಿದೆ. ಇವಾಗ ಬಣ್ಣ ಹಚ್ಕೊಂಡ್ಮೇಲೆ ಏನೂ ಕೆಲಸ ಇರೋಲ್ಲ. ಫಸ್ಟ್ ಇದನ್ನು ಮಡಚಿ ಆಮೇಲೆ ಮನೆ ಒರೆಸಿ ಎಲ್ಲ ಮಾಡಿ ಎಕ್ಸ್ಟ್ರಾ ಮೂಟೆದು ಐಟಮ್ ತರಿಸಿದ್ದೀನಿ. ಏನು ಮೂಟೆ ಅಂತ ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಏನೇನಿದೆ ಅದರಲ್ಲಿ ನನ್ನ ಪ್ರಾಡಕ್ಟ್ದು. ಇದನ್ನು ಇವಾಗ ತೊಗೊಂಡ್ಬಂದು ಕೊಟ್ಟರು. ಈಗ ತಲೆಗೆ ಬಣ್ಣ ಈ ಥರದ್ದೊಂದು ಸ್ಟೂಲ್ ಇಟ್ಕೊಂಡಿದ್ದೀನಿ. ಆ ಸ್ಟೂಲ್ ಮೇಲೆ ಕೂತ್ಕೊಂಡು ನೀಟಾಗಿ ಈ ಥರ ಹಚ್ಕೊಳ್ತೀನಿ. ಅದಕ್ಕೆ ಒಂದು ಹಳೆ ನೈಟಿಗಳು ಇಟ್ಕೊಂಬಿಟ್ಟಿದ್ದೀನಿ, ಕಲರ್ ಆಗುತ್ತೆ ಅಂತ. ಗ್ಲೌಸು ನೋಡಿ ಅದರಲ್ಲೇ ಇರುತ್ತೆ, ಇಲ್ಲ ಅಂದರೆ ಸಿಗುತ್ತೆ ನಿಮಗೆ. ಮೆಹಂದಿ ಗಿಂದಿ ಹಚ್ಕೊಳ್ಬೇಕಾದ್ರೆ ಸಿಗುತ್ತೆ, ತಂದಿಟ್ಕೊಳ್ಬೋದು. ನೋಡಿ ಈ ಥರ ಹಚ್ಕೊಳ್ತೀನಿ. ಬಣ್ಣ ಹಚ್ಕೊಳ್ಳೋಕ್ಕಿಂತ ಹಿಂದಿನ ದಿನ ನಾನು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರ್ತೀನಿ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ, ಅದಕ್ಕೆ ಒಳ್ಳೆ ರೇಷ್ಮೆ ಥರ ಇದೆ. ಇಲ್ದಿದ್ರೆ ಹಿಂಗೆ ಹರಡ್ಕೊಳ್ಳುತ್ತೆ, ಪುಡಿ ಕೂದಲು ಜಾಸ್ತಿ. ನೋಡಿ ಇಲ್ಲಿ ಕನ್ನಡಿ ನೋಡಿಕೊಂಡು ನೀಟಾಗಿ ಹೀಗೆ ಫಸ್ಟು ಮುಂದೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಒಂದ್ಸರಿ ಬೇಡ ಹಾಗೆ ಬಿಡಿ. ನೋಡಿರಿ 15 ದಿವಸಕ್ಕೆ ಹೇಗೆ ಬಿಳಿ ಕೂದಲು ಬರುತ್ತೆ ಒಳಗಡೆ. ಒಂದೊಂದ್ಸರಿ ಬೇಡ ಬಣ್ಣ ಹಚ್ಕೊಳ್ಳೋದೇ ಬೇಡ, ಬಿಟ್ಬಿಡೋಣ ಅಂತ ಅನಿಸುತ್ತೆ. ಅದು ಇವಾಗ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅನಿಸುತ್ತೆ. ಆದರೆ ಚೆನ್ನಾಗಿ ಕಾಣಿಸಲ್ವಲ್ಲ ಅಂತ ಅದೊಂದು ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟು ಮುಂದೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ನಮ್ಮ ರೋಡಲ್ಲಿ ಪ್ರತಿಯೊಂದು ಮಾರ್ಕೊಂಡು ಹೋಗ್ತಾರೆ ಈ ಥರ. ಫಸ್ಟು ಮುಂದೆ ಫುಲ್ಲು ಕವರ್ ಮಾಡ್ಕೊಂಡ್ಬಿಡ್ತೀವಿ. ಪಾರ್ಕಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಏನೂ ಹಚ್ಕೊಳ್ಳಲ್ಲ. ನಮ್ಮ ಕೊರಗಜ್ಜನ ಗಂಧ ಮೇಲೆ ನಂದು ಟ್ರೇಡ್ ಮಾರ್ಕ್ ಎಲ್ಲ ಹಚ್ಕೊಳ್ಳಲ್ಲ. ಇವತ್ತು ಪಾರ್ಕಲ್ಲಿ ಒಬ್ಬರು ಮೀಟ್ ಮಾಡೋಕ್ಕೆ ಬರ್ತೀವಿ, ಏನೋ ನಂದು ಬಿಸ್ನೆಸ್ದು ಬರ್ತೀನಿ ಅಂದರು. ಅದಕ್ಕೆ ಸ್ವಲ್ಪ ಅವ್ರ ವಿಡಿಯೋ ಏನಾದರೂ ಫೋಟೋ ಏನಾದರೂ ತಕ್ಕೊಂಡ್ರೆ ಅಂತ ಹೇಳಿ ಇವತ್ತು ಸ್ವಲ್ಪ ರೆಡಿ ಆಗ್ಬಿಟ್ಟು ಹೋಗಿದ್ದೆ ಪಾರ್ಕ್ಗೆ. ಇಲ್ದಿದ್ರೆ ಹಾಗೆ ಹೊರಟೋಗ್ತೀನಿ ಅಷ್ಟೇ. ಏನು ಕ್ರೀಮು ಅದೆಲ್ಲ ಏನೂ ಹಚ್ಕೊಳ್ಳಲ್ಲ. ಇವಾಗ ಇಷ್ಟ ಆದಮೇಲೆ ಹಿಂದೆ ನಾನು ಹಚ್ಕೊಳ್ಳೋದು ತೋರಿಸೋದು. ನನಗೆ ಇದೇ ಥರನೇ ಹಚ್ಕೊಂಡು ರೂಢಿ. ಈ ಥರ ಹಿಂದೆ ಫುಲ್ಲು ಕವರ್ ಮಾಡ್ಕೊಳ್ತೀನಿ.
ಕಿವಿ ಹತ್ರ. ನಾನು ಇಷ್ಟರವರೆಗೂ ಹೋಗಿ ಪಾರ್ಲರಲ್ಲಿ ಹಚ್ಚಿಸ್ಕೊಂಡಿಲ್ಲ, ಇವತ್ತವರೆಗೂ ನಾನು ಪಾರ್ಲರಲ್ಲಿ ಹಚ್ಚಿಸ್ಕೊಂಡಿಲ್ಲ. ಆಮೇಲೆ ಯಾರೂ ನನಗೆ ಇದು ಹಚ್ಚೋರು ಇಲ್ಲ. ಯಾರ ಹತ್ರ ಆದರೂ ಒಂದ್ಸರಿ ನೀಟಾಗಿ ಹಚ್ಚಿಸ್ಕೊಳ್ಳೋಣ, ಬೇರೆಯವ್ರು ಹಚ್ಚಿದ್ರೆ ಲೇಯರ್ ತೆಗೆದು ಹಚ್ತಾರೆ ಅಂತ ಅಂದ್ಕೊಳ್ತೀನಿ. ಯಾರೂ ಗೊತ್ತಿಲ್ಲ. ಆಮೇಲೆ ಪಾರ್ಲರ್ಗೆ ಗೊತ್ತಿಲ್ಲ ದುಡ್ಡು ಎಷ್ಟು ಏನು, ಆಮೇಲೆ ಹಚ್ಚಿಸ್ಕೊಂಡು ಹಾಗೆ ರೋಡಲ್ಲಿ ಬರಬೇಕಲ್ಲ, ಅದೆಲ್ಲ ಒಂದು ಹಿಂಸೆ. ನೋಡಿ ಇಷ್ಟು ಕವರ್ ಮಾಡ್ಕೊಳ್ತೀನಿ. ಈಗ ನೋಡಿ ಈ ಥರ ಈ ಬ್ರಷದ್ದು ಮುಗೀತು ಕತೆ. ಬ್ರಷಲ್ಲಿ ಇದ್ದಿದ್ದೆಲ್ಲ ತಕ್ಕೊಂಡೆ. ಮೊನ್ನೆ ಏನಾಯಿತು, ನೈಟಿಗೆ ಹಿಂಗೆಲ್ಲ ಒಂದೊಂದು ಡ್ರಾಪ್ಸ್ ಬಿದ್ದಿತ್ತು. ಸ್ನಾನ ಮಾಡೋಕ್ಕೆ ಹೋಗುವಾಗ ತೊಡೆ ಎಲ್ಲ ನೀಲಿ ಆಗೋಗಿದೆ. ನಾನು ಏನಪ್ಪ ಹಿಂಗೆ ನೀಲಿ ಆಗಿದೆ, ಭಯ ಆಗೋಯ್ತು. ಕೆಂಪು ಕಲರು, ನೀಲಿ ಅಲ್ಲ ಕೆಂಪು ಕಲರು, ಏನಪ್ಪ ಹಿಂಗಾಗೋಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಅನ್ನಿಸ್ತು, ಅಯ್ಯೋ ತಲೆದ್ದು ಏರ್ ಕಲರ್ ಅಲ್ವಾ ಅಂತ ಅನ್ನಿಸ್ತು. ಈಗ ನಾವು ಎಣ್ಣೆ ಹಚ್ಕೊಳ್ತೀವಲ್ಲ ಆ ಥರ ಹೀಗೆಲ್ಲ ತಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ತಗೊಂಡು ಈಗ ಹಚ್ಕೊಳ್ತೀನಿ. ಆವಾಗ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ. ನನಗೆ ಇದೇ ಥರನೇ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ತೀನಿ. ಒಂದು 15 ದಿವ್ಸಕ್ಕೊಂದ್ಸರಿ ಹಚ್ಕೊಳ್ತೀನಿ ನಾನು. 15 ಇಲ್ಲ ಒಂದೊಂದು ಸರಿ ಒಂದು 10-12 ದಿವಸಕ್ಕೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ, ಇಲ್ಲ ಏನಾದರೂ ತುಂಬ ಬೇಕಾಗಿರೋರ್ದು ಯಾರಾದರೂ ಪ್ರೋಗ್ರಾಮ್ ಕರೆದಿದ್ರು, ಫಂಕ್ಷನ್ಗೆ ಕರೆದಿದ್ರು ಅಂತ ಅಂದಾಗ ಒಂದು 10-12 ದಿವ್ಸಕ್ಕೆ ಹಚ್ಕೊಳ್ತೀನಿ. ಇಲ್ಲ ಅಂತ ಅಂದರೆ 15 ದಿವ್ಸಕ್ಕೊಂದ್ಸರಿ ಹಚ್ಕೊಳ್ತೀನಿ. ನೋಡಿ ಇಷ್ಟೇ, ಈಗ ಹಚ್ಕೊಳ್ಳೋದು. ಸ್ವಲ್ಪ ಎತ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಒಬ್ರೊಬ್ರು ಹಿಂದೆ ಎಲ್ಲ ಹಚ್ಕೊಳ್ಳಲ್ಲ, ಬರೀ ಮುಂದೆ ಹಚ್ಕೊಂಡಿರ್ತಾರೆ. ನಾನು ಹೇಳೋದು ಹಚ್ಕೊಳ್ತೀರಾ ಅಲ್ವಾ, ನೀಟಾಗಿ ಹಚ್ಕೊಂಬಿಟ್ರೆ ಒಂದ್ಸರಿ. ಈ ಕೆಳಗೆಲ್ಲ ನಾನು ಏನು ಹಚ್ಕೊಳ್ಳಲ್ಲ, ಯಾಕಂದರೆ ಕೆಳಗೆಲ್ಲ ಏನು ಬಿಳಿ ಕೂದಲಿಲ್ಲ, ಈ ಕೆಳಗೆ ಹಚ್ಕೊಳ್ಳಲ್ಲ. ಇಷ್ಟು ನೋಡಿ ಹೇಗೆ ಬಂತು ನೋಡಿ. ಈ ಥರ ಹಚ್ಕೊಳ್ತೀನಿ. ಇನ್ನೂ ಸ್ವಲ್ಪ ಉಳಿದಿದೆ. ನಾನು ಯಾಕಂದರೆ ಹೀಗೆ ಅರ್ಧ ಹಿಪ್ಪೆತ್ತಿ ಹೀಗೆ ಬಿಡ್ತೀನಲ್ವ, ಇಲ್ಲೆಲ್ಲ ಬಿಳಿ ಕೂದಲು ಕಾಣಿಸುತ್ತೆ ಅಂತ. ಮುಂದೆ ಎಲ್ಲ ಸರಿ ಆಯಿತು ನೋಡಿ, ಮುಂದೆ ಎಲ್ಲ ಸರಿ ಆಯಿತು. ಈಗ ಸ್ವಲ್ಪ ಉಳಿದಿರೋದನ್ನ ಹಿಂದೆಗೇ ಪ್ಯಾಚಪ್ ಮಾಡ್ತೀನಿ. ಖಾಲಿ ಆಯಿತು. ಈ ಬೌಲ್ ಇದೆಯಲ್ಲ, ಬೌಲ್ ಒಳಗಡೆ ಈ ಕೂದಲನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ತೀನಿ. ಒಂಚೂರು ವೇಸ್ಟು ಆಗಲ್ಲ. 40 ರೂಪಾಯಿ ಕೆಲಸ ಮುಗಿಸ್ದೆ. ಆಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ ಹಿಂಗೆ. ಅದಕ್ಕಂತಲೇ ಈ ಕಲರ್ ಕ್ಲಿಪ್ ಇಟ್ಕೊಂಡಿದ್ದೀನಿ. ಬಣ್ಣ ಹಚ್ಕೊಂಡಾಗ ಹಾಕ್ಕೊಳ್ಳೋಕ್ಕಂತಲೇ ಕ್ಲಿಪ್ ಇಟ್ಕೊಂಡಿದ್ದೀನಿ. ಇಷ್ಟು ನೋಡಿ. ಈಗ ಈ ಗ್ಲೌಸ್ನ ತೆಗೆದು ಆವಾಗ ಆ ಪ್ಯಾಕೆಟ್ ಓಪನ್ ಮಾಡಿದ ಅವಾಗ ಒಂಚೂರು ಕೈಗಾಗಿದೆ. ಇನ್ನೇನಿಲ್ಲ, ಮನೆ ಒರೆಸುವಾಗ ನಾನಿವತ್ತು ಶಾಂಪು ಹಾಕಲ್ಲ, ನಾಳೆ ತಪ್ಪಿದ್ರೆ ನಾಡಿದ್ದು ಹಾಕ್ತೀನಿ. ಹೀಗೆ ಬರುತ್ತೆ ನೋಡಿ. ಎಲ್ಲೂ ಏನೋ ಇಲ್ದಿರ ಇಲ್ಲಿ ಸೋರೋದು ಹಾಗೆಲ್ಲ ಆಗುತ್ತೆ, ಏನೂ ಆಗಿಲ್ಲ. ಕರೆಕ್ಟ್ ಇದೆಯಾ? ಈಗ ಬಟ್ಟೆ ಮಡಿಸಿ ಬೀರು ಎಲ್ಲ ತೋರಿಸ್ತೀನಿ. ಮೊನ್ನೆ ಊರಿಗೆ ಹೋಗೋ ಅರ್ಜೆಂಟಲ್ಲಿ ಒಂದು ಬ್ಲೌಸ್ ಸಿಗಲಿಲ್ಲ ಅಂತ ಹೇಳಿ ಹುಡುಕಿ ಕೆಳಗಡೆದು ಮೇಲಾಗಿದೆ, ಮೇಲಿದ್ದು ಕೆಳಗಾಗಿದೆ. ನನಗಿವಾಗ ಅದನ್ನೆಲ್ಲ ಅದಕ್ಕೇ ಇವಾಗ 1 ಅವರ್ ಬಿಡ್ತೀನಿ ಇದನ್ನು. ನಾನು 1 ಅವರ್ ಬಿಟ್ಟಾಗ ಬೀರು ಎಲ್ಲ ಫುಲ್ಲು ಬಟ್ಟೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇವತ್ತು ನೆನ್ನೆ ಎಲ್ಲ ಸ್ವಲ್ಪ ಆರ್ಡ್ರ್ ಮುಗಿಸಿದ್ವು. ಇವತ್ತು ಬಾರ್ಲಿ ಮತ್ತು ಎಣ್ಣೆ ಮಾಡಬೇಕು. ಅವ್ರು ಇವಾಗ ಕಳಿಸ್ತಾರೆ. ಈ ಮೂಟೆಯಲ್ಲಿ ಏನಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ, ಏನೇನು ಪೌಡ್ರ್ ತರಿಸಿರ್ತೀನಿ ಅಂತ ಹೇಳಿ. ಇವಾಗ ಬೀರು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಮೊನ್ನೆ ಇಲ್ಲಿವರೆಗೂ ಸರಿ ಇದೆ, ಇಲ್ಲಿವರೆಗೂ ನೀಟಾಗಿದೆ. ಒಂದು ಬ್ಲೌಸ್ ಸಿಗಲಿಲ್ಲ ಅಂತೇಳ್ಬಿಟ್ಟು ಅರ್ಜೆಂಟಲ್ಲೆಲ್ಲ ಬ್ಲೌಸ್ಗಳೆಲ್ಲ ಕಿತ್ತಾಕಿ ಮಾಡಿ, ಇಲ್ಲೂ ನೋಡಿ ಕೆಳಗಡೆ
ಡ್ರೆಸ್ಗಳೆಲ್ಲ ಕಿತ್ತಾಕಿ ಎಲ್ಲ ನೀಟಾಗಿ ಇಟ್ಟಿರ್ತೀನಿ, ಒಂದು ಚೂರು ಏನೂ ಇದ್ದಿರಲ್ಲ. ಇವತ್ತು ಹಿಂಗಾಗಿದೆ. ಈ ಬೀರೂ ಅಷ್ಟೇ. ಅದಕ್ಕೆ ಇವತ್ತು ಎಲ್ಲ ಸರಿ ಮಾಡೋಣ ಅಂತ ಒಂದು ಬ್ಲೌಸ್ಗೋಸ್ಕರ ಎಲ್ಲ ಕಿತ್ತಾಕಿದ್ದೀನಿ ನೋಡಿ. ಆಮೇಲೂ ಸಿಗಲಿಲ್ಲ, ಅದು ಎಲ್ಲಿ ಒಳಗಡೆ ಬಚ್ಚಿಟ್ಕೊಂಡಿದ್ದೆ ಅಂತ ಗೊತ್ತಿಲ್ಲ. ಇವಾಗ ಇದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇದನ್ನೆಲ್ಲ ಫುಲ್ಲು ಮಡಚಿ ಅದನ್ನೆಲ್ಲ ತೆಗೆದಿಡೋ ಅಷ್ಟೊತ್ತಿಗೆ ಸಾಕಂದರೆ ಸಾಕಾಗೋಗುತ್ತೆ. ನಿಮಗೂ ಹಿಂಗೆ ಆಗುತ್ತಾ? ಕೆಳಗಡೆ ಇರೋದೆಲ್ಲ ಮೇಲೆ ಬಂದು ಮೇಲಿರೋದೆಲ್ಲ ಕೆಳಗೋಗಿ ಇದಿಷ್ಟು ಇವಾಗ ಮಾಡ್ತೀನಿ. ಇದಾದಮೇಲೆ ಹೇಗೆ ಕಾಣಿಸ್ತು ಅಂತ ತೋರಿಸ್ತೀನಿ. ಒಂದು 3/4 1 ಅವರು ಇದು ಒಣಗೋ ಅಷ್ಟೊತ್ತಿಗೆ ಈ ಕೆಲಸ ಮುಗಿಸ್ಕೊಂಬಿಟ್ಟು ಮನೆ ಒರೆಸಿದ್ರೆ ಇವತ್ತಿನ ಬೇಗ ಆಗೋಗುತ್ತೆ. 8:15 ಇವಾಗ 10 ಗಂಟೆ ಅಷ್ಟೊತ್ತಿಗೆ ನಾನು ಮುಗಿಸ್ಬೇಕು. ಆಮೇಲೆ ನಂದು ಗೊತ್ತಲ್ಲ ಪ್ರಾಡಕ್ಟು ಅದು ಇದು ಅಂತ ಹೇಳಿ ಅದೇ ಕೆಲಸ ಆಗೋಗುತ್ತೆ. ಮತ್ತು ನಾನು ವಾಶ್ ಆದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ಈ ಥರ ಫುಲ್ಲು ಆಗಿರುತ್ತೆ, ಎಲ್ಲೂ ಸೋರಿರಲ್ಲ. ನೋಡಿ, ತಲೆಗೆ ಸ್ನಾನ ಆಯಿತು, ಲೇಟ್ ಆಯಿತು ಸ್ವಲ್ಪ. ಬೀರು ಎಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು 2 ಬೀರು ಎಲ್ಲ ಕಿತ್ತಾಕಿ ಎಲ್ಲ ಜೋಡಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ ಹೇಗಾಗಿತ್ತು. ಇದನ್ನೆಲ್ಲ ತೆಗೆದೆ, ಇಲ್ಲಿವರೆಗೂ ತೆಗೆದೆ ಅಷ್ಟೆ, ಆಮೇಲೆ ತೆಗಿಲಿಲ್ಲ. ಅದನ್ನೆಲ್ಲ ಹೀಗೆ ಜೋಡಿಸ್ದೆ. ಇದೊಂದು ಬೆಲ್ಟು ಒಳೆ ಯಾವ ಥರ ನೇತಾಡ್ತಾ ಇದೆ. ಅಲ್ಲೆಲ್ಲ ಸೆಟ್ಟು ವೇಲಿರೋದು ಸೆಟ್ಗಳು ಇಟ್ಕೊಂಡಿದ್ದೀನಿ ಅಲ್ಲಿ. ಆಮೇಲೆ ಇಲ್ಲೆಲ್ಲ ಡೈಲಿ ಯೂಸ್ದು ಇದೆ, ಎಲ್ಲ ಮಿಕ್ಸು, ಬೇರೆ ಬೇರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಇದೆಲ್ಲ ಬರೀ ಟಾಪ್ಗಳು. ಇಲ್ಲಿ ಕೆಳಗಡೆ ಈಗೇನಕ್ಕೆ ಮುಚ್ಚಿಟ್ಟಿದ್ದೀನಿ ಅಂದ್ಕೊಳ್ತೀರಾ, ಇಲ್ಲ ಹಾಲಲ್ಲಿ ನೋಡಿದೆ, ನಮ್ದು ಇಷ್ಟೇ ಹಾಲು ಚಿಕ್ಕದು. ಈಗ ಇನ್ನೂ ಕೊರಿಯರವ್ರು ಬಂದಿಲ್ಲ, ತೊಗೊಂಡೋಗ್ಬೇಕು ಅವರು. ಬೇರೆಯವ್ರು ಬಂದು ತೊಗೊಂಡೋದ್ರು. ಇಷ್ಟೇ ನೋಡಿ, ಇಲ್ಲಿಂದ ಇಷ್ಟೇ ಹಾಲಿರೋದು. ಯಾರಾದರೂ ಇಲ್ಲಿ ಬಂದು ಕೂತಾಗ ಇಲ್ಲ ಅಲ್ಲಿ ದಿವಾನದ ಮೇಲೆ ಕೂತಾಗ ಏನಾಗುತ್ತೆ, ಒಳಗಡೆ ಹಾಕೋದು ಅದೆಲ್ಲ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಅದನ್ನು ಹಾಕಿ ಮುಚ್ಚಿಟ್ಟಿರ್ತೀನಿ. ಇಲ್ಲೆಲ್ಲ ಟವಲ್ಗಳು ಇಟ್ಟಿದ್ದೀನಿ ಮತ್ತು ಸ್ವೆಟ್ರ್ ಇಟ್ಟಿದ್ದೀನಿ. ಅಲ್ಲಿ ಸಾಕ್ಸ್ಗಳು ಇಟ್ಟಿದ್ದೀನಿ. ಇದಿಷ್ಟು ಇದೆಲ್ಲ ಜೀನ್ಸು ಮತ್ತು ಶಾರ್ಟ್ ಟಾಪ್ ಇಟ್ಟಿದ್ದೀನಿ. ಇದೆಲ್ಲ ಇದು ಪೆಟ್ಟಿಕೋ ಲಂಗ ಥರ ಇರೋದು ಸ್ಕರ್ಟದ್ದು. ಇದೆಲ್ಲ ಸೀರೆಗಳು ಈಗ ಇಟ್ಟಿದ್ದೀನಿ. ಸರಿಯಾಗಿ ನೀಟಾಗಿಟ್ಟಿಲ್ಲ, ನೀಟಾಗಿಟ್ಟಿಲ್ಲ, ತುಂಬ ಸಾಕಾಯಿತು ನನಗೆ. ಹಾಗಾಗಿ ಇಷ್ಟಿಟ್ಟಿದ್ದೀನಿ. ಈ ಬೀರೋಗೆ ಬಂದರೆ ನೋಡಿ, ಸ್ವಲ್ಪ ಸೀರೆಗಳನ್ನೆಲ್ಲ ಅಲ್ಲಿ ತೆಗೆದಿಟ್ಟು, ಇದೆರಡು ಬ್ಲೌಸ್ಗಳು, ಇದೆಲ್ಲ ಸೀರೆಗಳು. ಎಲ್ಲ ಬೇಕು ಅನಿಸುತ್ತೆ, ಯಾರಿಗಾದ್ರೂ ಕೊಡೋಣ ಅನಿಸುತ್ತೆ. ಆಮೇಲೆ ಅಯ್ಯೋ ಯೂಟ್ಯೂಬ್ಗೆ ಒಂದು ಬೇಕಾಗತ್ತೆ ಅಂತಲೂ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಹಾಗೆ ಇಟ್ಟಿದ್ದೀನಿ. ಈಗ ತಲೆ ಕೂದಲು ಹೇಗೆ ಬಂತು ಅಂತ ತೋರಿಸ್ತೀನಿ. ನೋಡಿದ್ರಾ, ಇದು ಕೆಲಸ ಆಯಿತು, ಅದು ಕೆಲಸ ಆಯಿತು. ಈಗ ಅದನ್ನಲ್ಲ ಆ ಮೂಟೆ ತೆಗ್ದು ಮನೆ ಒರ್ಸಕ್ಕಂತ ಅಲ್ಲಿಟ್ಟೆ. ಮನೆ ಫುಲ್ಲು ಈ ಕ್ಲೀನ್ ಆಯಿತು ನೋಡಿ, ಈ ಕ್ಲೀನ್ ಆಯಿತು ನೋಡಿ. ರಾಗಿ ಅಂಬ್ಲಿ ಮಾಡ್ಕೊಂಡಿದ್ನಲ್ಲ, ಬೆಳಗ್ಗೆ ಕುಡ್ದಿದ್ದೀನಿ. ಇದಿಷ್ಟು ಉಳಿತು, ಇದೆಲ್ಲ ಇಷ್ಟು ಕ್ಲೀನ್ ಆಯಿತು. ಇಷ್ಟು ಇವಾಗ ಈ ಪೌಡ್ರದ್ದು ವೀಡಿಯೋ ಮಾಡ್ತೀನಿ, ಏನೇನು ಪೌಡ್ರ್ ತರಿಸಿದ್ದೀನಿ ನಾನು ಅಂತ ಹೇಳಿ ವೀಡಿಯೋ ಮಾಡ್ತೀನಿ. ಹಾಗೆ ಕವರ್ಗಳು ತರಿಸಿದ್ದೀನಿ, ಅದನ್ನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. 40 ರೂಪಾಯಿ ಕೆಲಸ ಆಯಿತು. ನನಗಿದೆ ಅಡ್ಜಸ್ಟ್ ಆಗೋಗಿದೆ. ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ, ನನ್ನ ಕಂಪ್ನಿ ಹೆಸರೆಲ್ಲ ಹೇಳಲ್ಲ, ಬೇರೆ ಎಲ್ಲ ಟ್ರೈ ಮಾಡಿ ಅಂತಾರೆ. ನನಗೆ ಅದು ಯಾವುದೂ ಇಷ್ಟ ಆಗಲ್ಲ ನೋಡಿ. ಈ ಥರ ಆಗಿದೆ. ಈಗ ಸ್ವಲ್ಪ ಬಿಸಿಲಿದೆ, ತುಂಬ ಬಿಸಿಲಿದೆ. ಬಿಸಿಲು ಕೂತ್ಕೊಂಡು ಆರ್ಡ್ರುಗಳು ತೊಗೊಂಡಿಲ್ಲ. ಬೆಳಗ್ಗೆಯಿಂದ ಆರ್ಡರ್ಸ್ ಎಲ್ಲ ನಾನೇ ತೊಗೊಳ್ಳೋದು. ಮುಖ ಒಂಚೂರು ರೆಡಿ ಮಾಡಿಕೊಂಡು ಆರ್ಡ್ರ್ ತೊಗೊಳ್ತೀನಿ. ಮುಖಕ್ಕೆ ಕೇಳಿದ್ದೀನಿ ಯಾವ ಕ್ರೀಮ್ ಹಚ್ತೀನಿ ಏನು ಅಂತ, ತಿರ್ಗಾ ತೋರಿಸ್ತೀನಿ. ಎಲ್ಲರೂ ಕೇಳ್ತಾ ಇರ್ತಾರೆ, ಎಷ್ಟು ಹಳೆ ವೀಡಿಯೋ ಎಲ್ಲ ಯಾರೂ ನೋಡಲ್ಲ. ತಿರ್ಗಾ ನೀವು ಮುಖಕ್ಕೆ ಯಾವ ಕ್ರೀಮ್ ಹಚ್ತೀರಾ ಅಂತೀರ, ತೋರಿಸ್ತೀನಿ ನೋಡಿ. ಇದೇ ಕ್ರೀಮು ಹಿಂದೆಯಿಂದ ತೋರಿಸ್ತೀನಿ ನೋಡಿ.
ಇದೇ ಕ್ರೀಮ್ನ ಹಚ್ಚೋದು. ತಿರ್ಗಾ ಕೇಳಬೇಡಿ. ಇದೊಂದು ಕ್ರೀಮು, ಇದು ಇಲ್ಲಿಗೆ, ಇದು ನಮ್ಮ ಕೊರಗಜ್ಜನ ಗಂಧ ಇದೆ. ಇಷ್ಟೇ. ಒಂದು ಲಿಪ್ಸ್ಟಿಕ್ಕು. ಇವಾಗೆಲ್ಲೂ ಆಚೆ ಹೋಗಲ್ಲ ಅಂತ ಹೇಳಿ ಇದು ಖಾಲಿ ಆಗ್ತಾ ಬಂತು. ಬರೀ ಗ್ಯಾಸ್ ಬರ್ತಾಯಿದೆ. ಇದಕ್ಕೂ ಗ್ಯಾಸ್ಟ್ರಿಕ್ ನೋಡಿ ಬರ್ತಾಯಿಲ್ಲ. ಫುಲ್ ತುಂಬಬೇಕು, ಓದಕ್ಕೆ ತರಬೇಕು. ಇದು ಏನಕ್ಕೂ ಗೊತ್ತಿಲ್ಲ, ಇಟ್ಟಂಗೆ ನೀರಾಗುತ್ತೆ. ಏನಕ್ಕೆ ಅಂತ ಇನ್ನೊಂದ್ಸರಿ ಓದಕ್ಕೆ ಕೇಳಬೇಕು. ನೋಡಿ ಇಷ್ಟೇ, ನನ್ನ ಮೇಕಪ್ ರೆಡಿ ಆಯಿತು. ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿಲ್ಲ, ಎಲ್ಲೂ ಹೊರಗಡೆ ಹೋಗಲ್ಲ ಅಂತ. ಈಗ ಕೂದಲನ್ನ ಒಣಸ್ಕೊಳ್ತೀನಿ. ನೋಡಿದ್ರಲ್ಲ ಯಾವ ಏರ್ ಕಲರ್ ಹಚ್ತೀನಿ, ಬೀರು ಹೇಗೆ ಒಂದೇ ವಿಡಿಯೋದಲ್ಲಿ ಎಲ್ಲ ಥರ ಸಿಗುತ್ತೆ. ಏನೇನು ಗೊತ್ತಾಗುತ್ತೆ ಅದನ್ನು ವಿಡಿಯೋ ಮಾಡ್ತೀನಿ. ಎಲ್ಲರೂ ನನ್ನ ಖುಷಿಯಿಂದ ಒಪ್ಕೊಂಡಿದ್ದೀರಾ. ಇದೇ ರೀತಿ ನನ್ನ ವೀಡಿಯೋನೆಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಬಿಸಿಲು ತುಂಬ ಚೆನ್ನಾಗಿತ್ತು ಇವತ್ತು. ಕೂತ್ಕೊಂಡು ಆರ್ಡ್ರ್ ತೊಗೊಳ್ತಾ ಬಿಸಿಲಿಗೆ ಒಣಗಿಸ್ಕೊಂಡೆ. ನೋಡಿ ಈ ಥರ ಒಂಚೂರು ಎಲ್ಲೂ ಏನೂ ಆಗಿರಲ್ಲ ಅಂದ್ಕೊಳ್ತೀನಿ. ಎಲ್ಲ ಕಡೆನೂ ಮೆತ್ಕೊಂಡಿರುತ್ತೆ, ವೈಟ್ ಕಾಣಿಸಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಆಗಿರುತ್ತೆ. ಮತ್ತು ನನ್ನ ಪ್ರಾಡಕ್ಟಲ್ಲಿ ಅಕ್ಸೆ ಬೀಜ, ಮೆಂತೆ, ಕಲೋಂಜಿ ಅದೆಲ್ಲ ನಮಗೆ ಸ್ಕಿನ್ಗೂ ಒಳ್ಳೆಯದು ಮತ್ತು ಕೂದಲಿಗೂ ಒಳ್ಳೆಯದು. ಹಾಗಾಗಿ ಕೂದಲು ಸ್ವಲ್ಪ ಉದುರೋದು ಕಡಿಮೆ ಆಗಿದೆ ಮತ್ತು ದಪ್ಪನೂ ಅನಿಸುತ್ತೆ, ನನಗೆ ಅನಿಸುತ್ತೆ. ನೋಡಿ ನೋಡಿದ್ರಲ್ಲ ಏರ್ ಕಲರು ಜೊತೆಲಿ ನಂದು ಬಟ್ಟೆಗಳೆಲ್ಲ ಜೋಡಿಸ್ಕೊಂಡಿದ್ದೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.